प्रवाह पावितस्थले केवलम्ब्य लम्बिताम्बुजङ्गमालिकां ढमड्ढमड्ढमन्निनादमड्ढमर्वयुञ्चकार चण्डताण्डवं तनोतु न शिव शिवम् ॐ नमः शिवाय। ಆತ್ಮೀಯ ಭಕ್ತಾಭಿಮಾನಿಗಳು, ಶ್ರೀ ಕ್ಷೇತ್ರ ಮೂರೂರಿನ ಬಗ್ಗೆ ಒಂದೆರಡು ಭಕ್ತಿಯ ನುಡಿಗಳು. ಈಶ ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. सुमङ्गल विग्रहया लिङ्गित वामाङ्ग विभो साम्ब सदा शिव शम्भो शङ्कर शरणं मे तव चरणयुगम्. दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम्. शिवाय नमः शिवाय ಕುಂದಾಪುರ ತಾಲೂಕಿನ ಕೋಣಿ ಗ್ರಾಮದ ಪುಟ್ಟ ಊರು ಮೂರೂರು. ಮೂರೂರು ಎಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನವಿದ್ದು ಪ್ರಕೃತಿಯ ರಮಣೀಯವಾದ ಕಂಗು ತೆಂಗುಗಳ ಮಧ್ಯೆ ನಿಶ್ಶಬ್ದವಾದ ಸ್ಥಳದಲ್ಲಿರುವ ಈ ಕ್ಷೇತ್ರವು ಭಕ್ತಾದಿಗಳ ಮೆಚ್ಚಿನ ದೇಗುಲವಾಗಿದೆ. ಒಂದೇ ಆವರಣದಲ್ಲಿ ಎರಡು ಶಿವಲಿಂಗಗಳಿವೆ. ಹಾಗೆಯೇ ವೇಣುಗೋಪಾಲ ಮತ್ತು ಎದುರುಗಡೆಯಲ್ಲಿ ನಾಗದೇವರ ಗುಡಿ ಇದೆ. ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಸುಮಾರು 2,500 ವರ್ಷಗಳ ಹಿಂದೆ ವಸುಪುರದ ಮಹಾರಾಜನಾದ ವಸು ಚಕ್ರವರ್ತಿಯು ತನ್ನ ದಿಗ್ವಿಜಯದ ಸವಿನೆನಪಿಗಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದನು ಎಂಬ ಪ್ರತೀತಿ ಇದೆ. ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದಲ್ಲಿ ಹಲವು ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಪ್ರತಿ ವರ್ಷವೂ ದೀಪೋತ್ಸವ, ಮಹಾಶಿವರಾತ್ರಿ, ಸೋಣೆಯಾರತಿ ಇನ್ನು ಹಲವಾರು ಪೂಜೆಗಳು ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತದೆ. ದೀಪೋತ್ಸವವು ಇಲ್ಲಿ ಭಕ್ತಾದಿಗಳ ಕಣ್ಮನವನ್ನ ಸೆಳೆಯುತ್ತದೆ. ಬೆಳಕಿನ ಉತ್ಸವದಂತೆ ಕಂಡುಬರುತ್ತದೆ. ಪ್ರಜ್ವಲಿಸುವ ದೀಪಗಳು ಇದರೊಂದಿಗೆ ಚಂಡ್ಯವಾದನಗಳು ವಿಶೇಷತೆಯಿಂದ ಕೂಡಿದೆ. ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ
ಕಣ್ಣು ಕಿವಿಗಳಿಗೆ ಮುದವನ್ನು ನೀಡುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಸದಾಕಾಲ ನಡೆಯುತ್ತಿರುತ್ತವೆ. ಇದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬ್ರಹ್ಮಸ್ಥಾನವಿದೆ. ಆದ್ದರಿಂದ ಇದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರಿರುವ ಕಾರಣಿಕ ಸ್ಥಳವೆಂದು ಹೇಳಲಾಗುತ್ತದೆ. ಪಕ್ಕದಲ್ಲೇ ಇರುವ ಬ್ರಹ್ಮಸ್ಥಾನದ ಹತ್ತಿರ ನಾಗಯಕ್ಷಿ ದೇವರು ನೆಲೆಸಿದ್ದು, ಪಕ್ಕದಲ್ಲೇ ಒಂದು ಕೋಣದ ಪ್ರತಿಮೆ ಇದೆ. ಸುಮಾರು ವರ್ಷಗಳ ಹಿಂದೆ ಒಂದೇ ರೀತಿಯ 2 ಕೋಣದ ಮೂರ್ತಿ ಇತ್ತು. ಅದರಲ್ಲಿ ಒಂದನ್ನು ಹಾಲಕ್ಕಿ ಜನಾಂಗದ ಮಕ್ಕಳು ತಿಳಿಯದೆ ಕೊಂಡು ಹೋದರು. ಹಾಗೆಯೇ ಅವರಿಗೆ ಅದರಿಂದ ಅನೇಕ ತೊಂದರೆಗಳು ಉಂಟಾಯಿತಂತೆ. ಈಗ ಇಲ್ಲಿ ಒಂದು ಕೋಣ ಮಾತ್ರ ಇಲ್ಲಿ ಕಾಣಸಿಗುತ್ತದೆ. 3 ಬ್ರಾಹ್ಮಣರ ಮನೆ, 3 ಕೆರೆ, 3 ಬಾವಿ ಇದ್ದ ಕಾರಣ ಈ ಸ್ಥಳ ಮೂರೂರು ಎಂದು ಹೆಸರಾಯಿತು. ಜಲ ಪ್ರವಾಹ ಪಾವಿತಸ್ತರೇ ಘರೇವಲಂಬ್ಯ ಲಂಬಿತಾಂಬುಜಂಗತುಂಗಮಾಲಿಕಾ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಇಲ್ಲಿನ ಅರ್ಚಕರ ಕುಟುಂಬದವರು ದೇವಸ್ಥಾನದ ಪೂಜಾ ಕೈಂಕರ್ಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕೆಂದಾದರೆ ಮೂರೂರಿನಲ್ಲಿ ದಾನಿಗಳು ಸಂಘ ಸಂಸ್ಥೆಯ ನೆರವಿನಿಂದ ಈ ದೇವಸ್ಥಾನದ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತಿರುತ್ತದೆ. ಸರದಿ ಭಕ್ತ ಬಾಂಧವರೇ, ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರುವ ಅಪರೂಪದ ಕಾರಣಿಕ ಕ್ಷೇತ್ರವಾದ ಈ ಮೂರೂರು ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ. ಆ ಭಗವಂತನ ಸೇವೆಯನ್ನು ಮಾಡಿ ತಮ್ಮೆಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಇಲ್ಲಿ ನೆಲೆಸಿರುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಪರಿವಾರ ದೇವರುಗಳು ಹಾಗೆ ಸುತ್ತಮುತ್ತಲಿನ ಎಲ್ಲ ದೈವಗಳು ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳು, ಸನ್ಮಂಗಳವನ್ನು ಉಂಟು ಮಾಡಬೇಕೆಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಲೋಕೋ ಸಮಸ್ತ ಸುಖಿನೋ ಭವಂತು. ಈಶ ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಉಭಯಾದಿವ್ಯ ಸುಮಂಗಲ ವಿಗ್ರಹಯಾ ಲಿಂಗಿತ ವಾಮಾಂಗ ವಿಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. दूरीकुरु मामज्ञमनाथं दूरीकुरु मे दुरितं भो साम्ब सदाशिव शम्भो शङ्कर शरणं मे तव चरणयुगम्. शिवा